ಜೈಲು ಸೇರಿರೋ ನಟ ದರ್ಶನ್ಗೆ ಅದ್ಯಾಕೋ ಕಂಟಕಗಳು ತಪ್ಪೋ ಹಾಗೆ ಕಾಣ್ತಿಲ್ಲ. ದೇವರ ಮೊರೆ ಹೋದ್ರೂ ಗುಡ್ ನ್ಯೂಸ್ ಸಿಗ್ತಿಲ್ಲ. ಕೋರ್ಟ್ ಅಂಗಳದಲ್ಲೂ ಸಿಹಿ ಸುದ್ದಿ ಸಿಗ್ತಿಲ್ಲ. ಇದರ ಬೆನ್ನಲ್ಲೇ ಈಗ ಡೆವಿಲ್ ಗ್ಯಾಂಗ್ ಆ 3 ವರದಿಗಳು ತೂಗುಗತಿಯಾಗಿ ಕಾಡುವುದಕ್ಕೆ ಶುರುವಾಗಿವೆ. ಏನಿದು ಸ್ಟೋರಿ ನೋಡಿ. ಕರ್ಮ ಅನ್ನೋದು ಸೆರಗಿಗೆ ಕಟ್ಕೊಂಡ ಕೆಂಡದಂತೆ ಅಂತಾರೆ. ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಯಾಕಂದ್ರೆ ದರ್ಶನ್ ಪಾಲಿಗೆ ದೇವರು ಬಿಟ್ಟರು ಕರ್ಮ ಮಾತ್ರ ಬಿಡುವಂತೆ ಕಾಣ್ತಾ ಇಲ್ಲ. ಮಾಡಿದಂಥ ಪಾಪಗಳು ಒಂದೊಂದೇ ಸಾಕ್ಷಿಯಾಗಿ ಹೆಗಲೇರೋದಕ್ಕೆ ಶುರುವಾಗಿದೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಮಹತ್ವದ 3 ರಿಪೋರ್ಟ್ಗಳು ಕಾಕಿ ಕೈ ಸೇರಿದ್ರೆ ಡಿ ಗ್ಯಾಂಗಿಗೆ ಕಾನೂನು ಉರುಳು ಬೀಳೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಪಟ್ಟಣಗೆರೆ ಶೆಡ್ ಪ್ರಕರಣದಲ್ಲಿ 100 ಸಾಕ್ಷ್ಯಗಳು ಸಿಕ್ಕಿವೆ. ಆದರೆ FSLನಿಂದ ಬರುವಂಥ ಈ 3 ವರದಿ ದರ್ಶನ್ರ ನೆತ್ತಿ ಮೇಲೆ ತೂಗುಗತ್ತಿ ನೇತಾಡುವಂತೆ ಮಾಡಿದೆ. ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುತ್ತೆ ಆ 3 ರಿಪೋರ್ಟ್. ವರದಿ ಕೈ ಸೇರ್ತಾ ಇದ್ದಂತೆ ಚಾರ್ಜ್ ಶೀಟ್. ಜೈಲಲ್ಲಿರುವಂಥ ದರ್ಶನ್ ಅಂಡ್ ಗ್ಯಾಂಗಿಗೆ ಈ 3 ವರದಿಯದ್ದೇ ಚಿಂತೆ ಆಗಿದೆ. ಯಾಕಂದ್ರೆ ಶೆಡ್ ರಹಸ್ಯ ಅಡಗಿರುವಂಥದ್ದೇ ಆ 3 ರಿಪೋರ್ಟ್ನಲ್ಲೇ ಅಂತೆ. ಇನ್ನೆರಡು ದಿನದಲ್ಲಿ ವರದಿ ಪೊಲೀಸರ ಕೈ ಸೇರಲಿದ್ದು ದರ್ಶನ್ ಅಂಡ್ ಗ್ಯಾಂಗಿಗೆ ನಿದ್ದೆಯಲ್ಲೂ ನಡುಕ ಹುಟ್ಟಿಸಿದೆ. ಹಾಗಾದ್ರೆ ಆ 3 ರಿಪೋರ್ಟ್ಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಡಿ ಗ್ಯಾಂಗಿಗೆ ಕಂಟಕವಾಗೋ ಮೊದಲ ವರದಿಯೇ ಆರೋಪಿಗಳ ಮೊಬೈಲ್ನಲ್ಲಿರುವಂಥ ವಿಡಿಯೋ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಂಥ 3 ಸೆಕೆಂಡ್ಗಳ ವಿಡಿಯೋವನ್ನ ಐಫೋನ್ನಲ್ಲಿ ರೆಕಾರ್ಡ್ ಮಾಡಿದ್ರಂತೆ. ಆದರೆ ಕೊಲೆ ಕೇಸ್ನಲ್ಲಿ ತನಿಖೆ ಜೋರಾಗ್ತಾ ಇದ್ದಂತೆ ವಿಡಿಯೋ ಡಿಲೀಟ್ ಮಾಡಿದ್ರು. ಹೀಗಾಗಿ ಹೈದರಾಬಾದ್ನ FSLಗೆ ಕಳಿಸಿರುವಂಥ ಪೊಲೀಸರು ವಿಡಿಯೋ ರಿಟ್ರೀವ್ ಮಾಡಿಸಿದ್ದಾರಂತೆ. ಇನ್ನೆರಡು ದಿನದಲ್ಲಿ ಮೊಬೈಲ್ ವಿಡಿಯೋ ವರದಿ ಪೊಲೀಸರ ಕೈ ಸೇರಲಿದೆ. ಇನ್ನು ಎರಡನೆಯ ವರದಿ ಅಂದ್ರೆ ಅದು ಆರೋಪಿಗಳು ತೆಗೆದಂಥ ಹಲ್ಲೆಯ ಫೋಟೋಗಳು. ಡೆವಿಲ್ಗೆ ಟ್ರಿಬಲ್ ಟೆನ್ಷನ್. ಸ್ವಾಮಿಯನ್ನ ಎತ್ತಾಕೊಂಡು ಬಂದಿದ್ದಂಥ ಆರೋಪಿಗಳು ಪಟ್ಟಣಗೆರೆ ಶೆಡ್ನಲ್ಲಿ ಮನ ಬಂದಂತೆ ಹಲ್ಲೆಯನ್ನು ಮಾಡಿದ್ರು. ಈ ವೇಳೆ ತಮ್ಮ ಕ್ರೌರ್ಯದ ಕ್ಷಣಗಳನ್ನ ಐಫೋನ್ನಲ್ಲೇ ಫೋಟೋ ತೆಗೆದಿದ್ರಂತೆ. ಆದರೆ ಆಮೇಲೆ ಈ ಫೋಟೋಗಳೇ ಎಲ್ಲಿ ಕಂಟಕವಾಗುತ್ತವೋ ಅನ್ನುವಂಥ ಭಯದಲ್ಲಿ ಎಲ್ಲವನ್ನೂ ಡಿಲೀಟ್ ಮಾಡಿದಾರಂತೆ. ಹೀಗಾಗಿ ಫೋಟೋಗಳಿರುವಂಥ ಫೋನನ್ನು FSLಗೆ ಕಳಿಸಿದ್ದಾರೆ. ಇದರ ವರದಿ ಕೂಡ ಇನ್ನೆರಡು ದಿನದಲ್ಲಿ ಪೊಲೀಸರ ಕೈ ಸೇರಲಿದೆ. ಇನ್ನು 3ನೇ ವರದಿಯ ಪಟ್ಟಣಗೆರೆ ಶೆಡ್ನ CCTV ದೃಶ್ಯಗಳು. ಇಡೀ ಪ್ರಕರಣದಲ್ಲಿ ಮೇಜರ್ ಸಾಕ್ಷಿಯೇ ಪಟ್ಟಣಗೆರೆ ಶೆಡ್ನ CCTV ದೃಶ್ಯ. ಜೂನ್ 8ರ ರಾತ್ರಿ 7 ಗಂಟೆಯಿಂದ 12 ಗಂಟೆವರೆಗಿನ ವಿಡಿಯೋಗಳಲ್ಲೇ ಅಸಲಿ ಕತೆ ಸರಿಯಾಗಿರೋದು. ಆದರೆ ಈ 5 ಗಂಟೆಯ CCTV ವಿಡಿಯೋವನ್ನ ಆರೋಪಿಗಳು ಡಿಲೀಟ್ ಮಾಡಿದ್ರು. ಹಲ್ಲೆ ಬಳಿಕ ಸ್ವಾಮಿಯನ್ನ ಎಳೆದೊಯ್ದಿದ್ದಂಥ ಆರೋಪಿಗಳು ಸೆಕ್ಯೂರಿಟಿ ಕೊಠಡಿಗೆ ತಂದು ಹಾಕಿದ್ರು. ಈ ಎಲ್ಲ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ. ಹೀಗಾಗಿನೇ CCTV DVR ರಿಟ್ರೀವ್ ಮಾಡಲಾಗ್ತಾ ಇದ್ದು ಡಿ ಗ್ಯಾಂಗಿಗೆ ಇದೇ ನಡುಕ ಹುಟ್ಟಿಸಿರೋದು. ಕಿಡ್ನಾಪ್ಗೂ ಮುಂಚಿನ ಚಿತ್ರಣ ರೀಕಾಲ್. ವಿಶೇಷ ಸಾಕ್ಷ್ಯದ ಹಿಂದೆ ಬಿದ್ದ ಕಾಕಿ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದೇ ಒಂದು ಸಣ್ಣ ಸಾಕ್ಷ್ಯವನ್ನು ಕೂಡ ಬಿಡದಂತ ಪೊಲೀಸರು 100 ಸಾಕ್ಷ್ಯವನ್ನ ಸಂಗ್ರಹಿಸಿದ್ದಾರೆ. ಆದ್ರೀಗ ಸ್ವಾಮಿ ಕಿಡ್ನಾಪ್ಗೂ ಮುನ್ನ ಏನೆಲ್ಲ ಆಗಿತ್ತು ಅನ್ನೋದ್ರ ತನಿಖೆಗಿಳಿದಿದ್ದಾರೆ. ಸ್ವಾಮಿ ಕಿಡ್ನಾಪ್ ಮಾಡೋದಕ್ಕೆ ಸೂಚನೆ ನೀಡಿದ್ದೇ ದರ್ಶನ್ ಅಂತೆ. ಚಿತ್ರದುರ್ಗದ ರಾಘವೇಂದ್ರಗೆ ದರ್ಶನ್ ಆದೇಶ ನೀಡ್ತಾ ಇದ್ದಂತೆ ಕೆಲ ಹುಡುಗರಿಗೆ ಈ ವಿಷಯ ಹೇಳಿದ್ದಾನೆ. ಅಂದಿನಿಂದಲೇ ಸ್ವಾಮಿ ಚಲನವಲನ ಬಗ್ಗೆ ರಾಘು ಆಪ್ತರು ನಿಗಾ ಇಡೋದಕ್ಕೆ ಶುರು ಮಾಡಿದ್ದಾರೆ. ಸ್ವಾಮಿ ಫಾರ್ಮಸಿಗೆ ಎಷ್ಟೊತ್ತಿಗೆ ಬರ್ತಾನೆ, ಮನೆಗೆ ಎಷ್ಟೊತ್ತಿಗೆ ಹೋಗ್ತಾನೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಜೂನ್ 8ರಂದು ರಾಘವೇಂದ್ರಗೆ ನೀಡಿದ್ರು. ನಂತರವೇ ATOS ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆದೊಯ್ದಿದ್ದು. ಹೀಗಾಗಿ ಸ್ವಾಮಿ ಬಗ್ಗೆ ರಾಘವೇಂದ್ರಗೆ ಯಾರೆಲ್ಲ ಮಾಹಿತಿ ನೀಡಿದ್ರು ಅನ್ನೋದರ ಪತ್ತೆಗಿಳಿದಿದ್ದಾರೆ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಪೊಲೀಸರಿಗೆ 3 ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದೇ ಒಂದು ಚಾಲೆಂಜ್ ಆಗಿರುವಂಥದ್ದು. ಸದ್ಯ ಈಗ ಇದೇ ವಾರದಲ್ಲಿ ಆ ರಿಪೋರ್ಟ್ಸ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಆ ರಿಪೋರ್ಟ್ಸ್ ಬಂದಲ್ಲಿ ದರ್ಶನ್ ವಿರುದ್ಧ ಕಾನೂನು ಕ್ರಮಕ್ಕೆ ಬಿಗು ಮಾಡೋಕೆ ಇನ್ನಷ್ಟು ಪ್ರಬಲ ಅಸ್ತ್ರವಾಗುತ್ತೆ. ಜೊತೆಯಲ್ಲಿ ರೇಣುಕಾಸ್ವಾಮಿಯ ಮೂವ್ಮೆಂಟ್ ಬಗ್ಗೆ ಯಾರು ತಿಳಿಸಿದ್ರು ಅವರ ಪತ್ತೆ ಕಾರ್ಯ ನಡೀತಾ ಇದ್ದು ಅವರ ಸಿಕ್ಕಲ್ಲಿ ಕಿಡ್ನಾಪರ್ಸ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗಲಿರುವಂಥದ್ದು. ಒಟ್ಟಾರೆ ಜೈಲಲ್ಲಿರುವಂಥ ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳು ಮಾನಸಿಕವಾಗಿ ಕುಗ್ಗಿದ್ದು ಈ ಒಂದು ಸಂಬಂಧಪಟ್ಟಂತೆ ಆ ಆರೋಪಿಗಳ ವಿರುದ್ಧವಾದಂತಹ ಸಾಕ್ಷ್ಯಾಧಾರಗಳನ್ನು ಕಲೆ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಬೆಂಗಳೂರು.